ಹಾಯ್ ಎಲ್ರು ಹೇಗಿದ್ದೀರಾ? ನಾವಿವತ್ತು ಸ್ಟೇಟ್ ಬ್ಯಾಂಕಿಗೆ ಹೋಗ್ತಿದ್ದೇವೆ. ಸ್ಟೇಟ್ ಬ್ಯಾಂಕಲ್ಲಿ ಅಂದರೆ ಪರ್ಚೇಸ್ ಇತ್ತು ಸ್ವಲ್ಪ ಹಂಪನಕಟ್ಟೆಯಲ್ಲಿ. ನಾಡಿದ್ದು ಟ್ರೆಡಿಷ್ನಲ್ ಡೇ ಇದೆ 29ಗೆ. ಸೊ 29 ಕಲ್ತಿಗೆ. ಸೊ ಹಾಗಾಗಿ ಬ್ಲೌಸ್ ಪೀಸ್ ಹೊಲಿಸ್ಲಿಕ್ಕಿತ್ತು. ಸೊ ನಾವು ಜಸ್ಟ್ ಹಂಪನಕಟ್ಟೆ ಸ್ಟೇಟ್ ಬ್ಯಾಂಕ್ ಹೋಗಿ ಮತ್ತು ಹಂಪನಕಟ್ಟೆಗೆ ಹೋಗಿ ಅಲ್ಲಿ ನಾವು ಬ್ಲೌಸ್ ಪೀಸ್ ಬರಲಿಕ್ಕೆ ಉಂಟು. ಸೊ ನಾನು ಮತ್ತು ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ. ಸೊ ಹಾಗಾಗಿ ನಾವು ಹೋಗ್ತಿದ್ದೇವೆ. ರೋಡ್ ಕ್ರಾಸ್ ಮಾಡಲಿಕ್ಕೆ ನಿಂತಿದ್ದೇನೆ, ಆದರೆ ರೋಡ್ ಕ್ರಾಸ್ ಮಾಡಲಿಕ್ಕೇ ಆಗ್ತಿಲ್ಲ, ಅಷ್ಟು ವೆಹಿಕಲ್ ಬರ್ತಾ ಉಂಟು, ಸ್ವಲ್ಪ ಟ್ರಾಫಿಕ್ ಉಂಟು. ಸೊ ಹಾಗಾಗಿ ತುಂಬ ಹೊತ್ತು ವೆಯ್ಟ್ ಮಾಡಿದ ನಂತರ ಪೊಲೀಸ್ ಇದ್ದರು ಅಲ್ಲಿ. ಸೊ ಟ್ರಾಫಿಕ್ ಪೊಲೀಸ್ ಎಲ್ಲ ಗಾಡಿ ಮಾಡಿ ರೋಡ್ ಕ್ರಾಸ್ ಮಾಡಿದೆ ನಾನು. ಕ್ರಾಸ್ ಮಾಡಿದ ಸ್ವಲ್ಪ ಹೊತ್ತಲ್ಲಿ ಬಸ್ ಬಂತು. ಸೊ ಬಸ್ ಹತ್ತಿ, ಸೊ ನನ್ನ ಫ್ರೆಂಡ್ ಕೂಡ ಅಲ್ಲಿ ಹತ್ತಿರ ಹತ್ತಲೇ ಅದೇ ಬಸ್ಗೆ ಹತ್ತೇನೆ ಅಂತ ಹೇಳಿದ್ರು. ಸೊ ಹೊರಡಿದ್ದೀನಿ. ಹತ್ತಿದ ಬಸ್ಸಲ್ಲೇ ಹತ್ತಿದ್ಲು. ಸೊ ನಾವೀಗ ಹೊರಟ್ವಿ. ನೀವು ಹಂಪನಕಟ್ಟೆ ರೀಚ್ ಆಗ್ತಾ ಬಂದ್ವಿ. ನಮ್ಮ ಸ್ಟಾಪ್ ಕೂಡ ಬಂತು. ಸೊ ನಾವಲ್ಲೇ ಇದ್ದು ಓಲಾದಾರಿ ಒಂದಿದೆ. ಸೊ ಹಾಗಾಗಿ ನಾವು ಅಲ್ಲಿಂದಾಗಿ ಹೋಗ್ತೇವೆ. ಮಂಗಳೂರು ಸ್ಮಾರ್ಟ್ ಸಿಟಿ ಅದರ ಒಳಗಿಂದಾಗಿ ಹೋಗ್ತಾ ಇದ್ದೇವೆ. ಅಲ್ಲಿ ತುಂಬ ಮುಂಚೆಲ್ಲ ಏನೂ ಇರಲಿಲ್ಲ ಅಲ್ಲಿ. ಈಗ ಅಲ್ಲಿ ತುಂಬ ಫ್ಯಾನ್ಸಿ ಹಾಗೂ ಫುಡ್ ಸ್ಟಾಲ್ಸ್ ಅಲ್ಲೆಲ್ಲ ಇದೆ. ಸೊ ಯಾರಾದರೂ ಇಲ್ಲಿಗೆ ಬಂದರೆ ಅಲ್ಲಿಗೆ ಹೋಗ್ಬೋದು. ಯಾರಾದರೂ ಇದೇ ಮಂಗಳೂರು ಸ್ಮಾರ್ಟ್ ಸಿಟಿ ಹತ್ತಿರ ಯಾರಾದರೂ ಓಲಾದಾರಿಂದಾಗಿ ಹೋಗುವವರಿದ್ದರೆ, ಸೊ ಇಲ್ಲಿಯಾಗಿ ಬರುವಾಗ ನಿಮಗೆ ಫ್ಯಾನ್ಸಿ ಐಟಮ್ಸ್ ಏನಾದರೂ ಬೇಕಿದ್ದರೆ ಹಾಗೂ ಏನಾದರೂ ಫುಡ್ ಐಟಮ್ಸ್ ಕೂಡ ಬೇಕಿದ್ದರೂ ಕೂಡ ನೀವು ಎಲ್ಲಿಯಾಗಿ ಹೋಗ್ಬೋದು. ಇಲ್ಲಿ ತಿಂದು ಆಮೇಲೆ ನೀವು ಏನಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಹೋಗ್ಬೋದು. ಹಾಗಾಗಿ ನಾವು ನಡೀತಾ ಹೋಗ್ತಾ ಇದ್ದೇವೆ. ಇಲ್ಲಿ ಕ್ಲಾಕ್ ಟವರ್ ಒಂದಿದೆ ಇಲ್ಲಿ, ಆದರೆ ಕ್ಲಾಕ್ ನಡೀತಾ ಇಲ್ಲ, ಅದು ಕೆಟ್ಟೋಗಿ ತುಂಬ ವರ್ಷ ಆಯಿತು ಅನಿಸ್ತದೆ. ಇನ್ನು ಕೂಡ ಅದು ಹಾಗೆ ಇದೆ. ಮಾತಾಡ್ತಾ ಹೋಗ್ತಾ ಇದ್ದೇವೆ ನಾವು. ನಾವು ಈಗ ಹಂಪನಕಟ್ಟೆ ಹತ್ರ ರೀಚ್ ಆದ್ವಿ. ಅಂದರೆ ಹಂಪನಕಟ್ಟೆಯಲ್ಲಿ ಒಂದು ಟೈಲರ್ ಶಾಪ್ ಇದೆಯಲ್ಲ, ಸೊ ಹಾಗಾಗಿ ಅಲ್ಲಿಗೆ ರೀಚ್ ಆಗ್ತಾ ಬಂದ್ವಿ. ಫೈನಲಿ ನಾವು ಟೈಲರ್ ಶಾಪ್ ಹತ್ರ ಬಂದ್ವಿ. ಸೊ ಅವ್ರ ಹತ್ರ ನಾವು ಹೇಳಿದ್ವಿ ನಮ್ಗೆ ಯಾವ ರೀತಿ ಬ್ಲೌಸ್ ಬೇಕು, ಹೊಲಿಸ್ಬೇಕು ಅಂತ ಎಲ್ಲ ಇಬ್ಬರಿಗೂ ಕೊಡಲಿಕ್ಕಿದ್ದ ಕಾರಣ ನಾವಲ್ಲಿ ಕೊಟ್ಟು, ಸೊ ಸ್ವಲ್ಪ ಅದರಲ್ಲಿ ವರ್ಕ್ ಎಲ್ಲ ಮಾಡಲಿಕ್ಕಿತ್ತು. ಸೊ ಹಾಗಾಗಿ ಯಾವ್ಯಾವ ವರ್ಕ್ ಎಲ್ಲ ಬೇಕು ಅಂತೇಳಿ ಅಲ್ಲಿ ಹೇಳಿ ಸೀದಾ ಬಂದ್ವಿ. ನಾಡಿದ್ದು ಟ್ರೆಡಿಷ್ನಲ್ ಡೇ ಇರುವ ಕಾರಣ ನಮಗೆ ಹೀಲ್ಡ್ ಚಪ್ಪಲಿ ಬೇಕಿತ್ತು. ಸೊ ನಾವು ತುಂಬ ಶಾಪಿಗೆಲ್ಲ ಹೋದ್ವಿ. ಅಲ್ಲಿ ಟ್ರಾನ್ಸ್ಪರೆಂಟ್ ಸ್ಯಾಂಡಲ್ ಏನಾದರೂ ಇದೆಯಾ ಅಂತ ನೋಡಲಿಕ್ಕೆ. ಸೊ ಬಟ್ ಅಲ್ಲಿ ಇರಲಿಲ್ಲ. ತುಂಬ ಶಾಪಿಗೆ ಹೋಗಿ ಫೈನಲಿ ನಮಗೆ ಯಾವ ಒಂದು ಶಾಪಲ್ಲಿ ಕೂಡ ಟ್ರಾನ್ಸ್ಪರೆಂಟ್ ಚಪ್ಪಲಿ ಸಿಗಲಿಲ್ಲ. ಸೊ ನಾವು ಮತ್ತೆ ಬೇಡ ಅಂತೇಳಿ, ತುಂಬ ಟೈಮ್ ಇದೆ ಅಲ್ಲ, ಸೊ ಇನ್ನೊಂದು ಸಲ ತಗೊಳ್ಳುವ ಅಂತೇಳಿ ಸೀದಾ ಬಂದ್ವಿ. ಸೊ ನಾವು ವಾಪಸ್ ರಿಟರ್ನ್ ಬರುವಾಗ ನಮಗೆ ಐಡಿಯಲ್ ಕೆಫೆ ಸಿಕ್ಕಿತ್ತು. ಸೊ ನಾವು ಡೈರೆಕ್ಟಾಗಿ ಐಡಿಯಲ್ ಕೆಫೆಗೆ ಹೋದ್ವಿ. ಐಡಿಯಲ್ ಕೆಫೆಲಿ ತುಂಬ ಜನ ಇದ್ದರು, ತುಂಬ ರಶ್ ಕೂಡ ಇತ್ತು. ಬಟ್ ನಮಗೆ ಸೀಟ್ ಇತ್ತು. ಸೊ ನಾವು ಹೋಗಿ ನಾವು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ.
ಅಲ್ಲಿಂದ ನಾವು ರಿಟರ್ನ್ ಬಂದು ಸಿಟಿ ಸೆಂಟರಿಗೆ ಹೋಗುವ ಅಂತ ಅಂದ್ಕೊಂಡ್ವಿ. ಬಟ್ ಸಿಟಿಗೆ ಹೋದರೆ ಇನ್ನು ಅವಳಿಗೆ ಬಸ್ಸಿಗೆ ಹೋಗಿ ಲೇಟ್ ಆಗ್ತದೆ ಅಂತ ನಾವು ಅಲ್ಲಿ ಹತ್ತಿರ ಹಂಪನಕಟ್ಟೆಯಲ್ಲಿ ಒಂದು ಐಡಿಯಲ್ ಕೆಫೆ ಆಚೆ ಸ್ವಲ್ಪ ಒಂದು ಫುಡ್ ಕಾರ್ನರ್ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿ ನಾವು ಮಸಾಲೆ ಪುರಿ ಮತ್ತು ಸೇವ್ ಪುರಿ ತಗೊಂಡ್ವಿ. ಅಲ್ಲಿ ತುಂಬ ವೆಯ್ಟ್ ಮಾಡುವಾಗ ಆಯಿತು, ಅಂದರೆ ತುಂಬ ಜನ ಇದ್ದರು ಮತ್ತು ಅವರು ಸ್ಲೋ ಮಾಡ್ತಾಯಿದ್ರು. ಫೈನಲಿ ನಮಗೆ ಮಸಾಲೆ ಪುರಿ ಮತ್ತು ಸೇವ್ ಪುರಿ ಕೊಟ್ಟರು. ಸೊ ಅವಳಿಗೆ ಬಸ್ಸಿಗೆ ಅರ್ಜೆಂಟ್ ಆದ ಕಾರಣ ಸ್ವಲ್ಪ ಬೇಗ ತಿಂದು ರಿಟರ್ನ್ ಅವಳು ಆದಿ ಹತ್ರ ಹೋದ್ವಿ. ಅಂದರೆ ಅವಳಿಗೆ ಅಲ್ಲಿ ಬಸ್ ಹತ್ತಿದ್ರೆ ಅವಳಿಗೆ ಬೇಗ ರೀಚ್ ಆಗ್ಬೋದು ನನಗೆ. ಸೊ ತುಂಬ ಟ್ರಾಫಿಕ್ ಇದ್ದ ಕಾರಣ ನನಗೆ ಬಸ್ ಬೇಗನೆ ಸಿಕ್ಕಿತ್ತು. ಬಟ್ ಅವಳಿಗೆ ಅಲ್ಲಿ ಹತ್ತಿರ ಆಗ್ತದೆ ಅಂತ ಅಲ್ಲಿಗೆ ಹೋಗ್ತು. ಸೊ ನನಗೆ ಬಸ್ ಸಿಕ್ಕಿತ್ತು. ನಾನು ಬಸ್ ಹೋಗ್ತಾ ಇದ್ದೇನೆ.